ಅಧಿಕಾರದ ಮದದಲ್ಲಿ ಒಬ್ಬ ಮಹಿಳಾ ಅಧಿಕಾರಿಗೆ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ, ಕಚೇರಿಗೆ ಬೆಂಕಿ ಹಚ್ಚುತ್ತೇನೆ ಎಂದು ಧಮಕಿ ಹಾಕಿದ್ದ ಆ ಧಮಕಿ ಪುಡಾರಿ ಈಗ ಕಂಬಿ ಎನಿಸುವ ಕಾಲ ಬಂದಿದೆ. ಹೌದು, ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಅಶ್ಲೀಲವಾಗಿ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿ ಕಳೆದ 14 ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಖೆಡ್ಡಕ್ಕೆ ಬಿದ್ದಿದ್ದಾನೆ. ಕೇರಳ ಗಡಿಯಲ್ಲಿ ನಡೆದ ಆ ಸಿನಿಮೀಯ ಬಂಧನದ ರೋಚಕ ಕತೆ ಇಲ್ಲಿದೆ ನೋಡಿ. ಎಲ್ಲವೂ ಶುರುವಾಗಿದ್ದು ಒಂದು ಸಿನಿಮಾದ ಫ್ಲೆಕ್ಸ್ನಿಂದ. ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಅಕ್ರಮ ಬ್ಯಾನರ್ಗಳನ್ನು ಪೌರಾಯುಕ್ತೆ ಅಮೃತ ಗೌಡ ಅವರು ಕಾನೂನುಬದ್ಧವಾಗಿ ತೆರವುಗೊಳಿಸಿದ್ರು. ಇದೇ ಕಾರಣಕ್ಕೆ ಕೆರಳಿ ಕೆಂಡವಾದ ರಾಜೀವ್ ಗೌಡ ಮಹಿಳಾ ಅಧಿಕಾರಿ ಅಂತಲೂ ನೋಡದೆ ಏಕವಚನದಲ್ಲಿ ನಿಂದಿಸಿ, ನಿನ್ನ ಕಚೇರಿ ಸುಟ್ಟು ಹಾಕ್ತೇನೆ, ನಿನ್ನನ್ನು ಊರಿಂದ ಒದ್ದು ಓಡಿಸ್ತೇನೆ ಎಂದು ರೌಡಿಯಂತೆ ಅಬ್ಬರಿಸಿದ್ದ. ಆ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಶಿಡ್ಲಘಟ್ಟ ಅಕ್ಷರಶಃ ಹೊತ್ತಿ ಉರಿದಿತ್ತು. ಬಂಧನದ ಮಾಸ್ಟರ್ ಪ್ಲಾನ್ ಪ್ರಕರಣ ದಾಖಲಾಗುತ್ತಿದ್ದಂತೆ ರಾಜೀವ್ ಗೌಡ ತನ್ನ 2 ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದ. ಪೊಲೀಸರು ಬೆನ್ನಟ್ಟುತ್ತಿದ್ದರೆ ಈತ ಮಂಗಳೂರಿನ ಉದ್ಯಮಿ ಮೈಕಲ್ ಜೋಸೆಫ್ ರೇಗೋ ಎಂಬುವರ ಜೆಕೆ ಫಾರ್ಮ್ ಹೌಸ್ನಲ್ಲಿ ಆಶ್ರಯ ಪಡೆದಿದ್ದ. ಆದರೆ SP ಕುಶಾಲ್ ಚೌಕ್ಸಿ ನೇತೃತ್ವದ 3 ವಿಶೇಷ ತಂಡಗಳು ಈತನನ್ನ ಹಿಡಿಯಲು ಹದ್ದಿನ ಕಣ್ಣಿಟ್ಟಿದ್ವು. ಮಂಗಳೂರಿನಿಂದ ಪೊಲೀಸರು ಬರುತ್ತಿದ್ದಾರೆ ಎಂಬ ಸುಳಿವು ಸಿಗುತ್ತಿದ್ದಂತೆ ರಾಜೀವ್ ಗೌಡ ತನ್ನ ಕಾರನ್ನು ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟು ಉದ್ಯಮಿ ಮೈಕಲ್ನ KA03 MX9108 ಸಂಖ್ಯೆಯ ಕಾರಿನಲ್ಲಿ ಕೇರಳದ ಕಡೆಗೆ ಪರಾರಿಯಾಗಲು ಯತ್ನಿಸಿದ್ದ. ಆದರೆ ಬೆದರಿಕೆ ಹಾಕಿದ ಪುಡಾರಿಯ ಪ್ರತಿ ಹೆಜ್ಜೆಯನ್ನು ಫಾಲೋ ಮಾಡ್ತಿದ್ದ ಖಾಕಿ ಪಡೆ ಕೇರಳದ ಗಡಿಭಾಗದಲ್ಲಿ ಕಾರನ್ನು ಸುತ್ತುವರೆದು ಇಬ್ಬರನ್ನು ಸಿನಿಮೀಯ ಶೈಲಿಯಲ್ಲಿ ಅರೆಸ್ಟ್ ಮಾಡಿದೆ. ಈಗ ರಾಜೀವ್ ಗೌಡನ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಕೊಲೆ ಬೆದರಿಕೆ, ಮಹಿಳೆಯ ಚಾರಿತ್ರ್ಯವಧೆ ಸೇರಿದಂತೆ ಬರೋಬ್ಬರಿ 7ಕ್ಕೂ ಹೆಚ್ಚು ಗಂಭೀರ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ. ಅಮೃತ್ ಗೌಡ ದೂರಿನ ಮೇರೆಗೆ ಯಾವ ಸೆಕ್ಷನ್ ಅಡಿ ಕೇಸ್ ದಾಖಲು? ಸೆಕ್ಷನ್ 132 ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಾಗೂ ಬೆದರಿಕೆ, ಸೆಕ್ಷನ್ 351/3 ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚುವ ಬೆದರಿಕೆ, ಮಹಿಳೆಯ ಚಾರಿತ್ರ್ಯವಧೆ, ಸೆಕ್ಷನ್ 56 ಅಪರಾಧಕ್ಕೆ ಪ್ರಚೋದನೆ ಅಥವಾ ಪ್ರೇರಣೆ, ಸೆಕ್ಷನ್ 224 ಸರ್ಕಾರಿ ನೌಕರನಿಗೆ ದೈಹಿಕ ಅಥವಾ ಮಾನಸಿಕವಾಗಿ ಗಾಯ ಮಾಡುವ ಬೆದರಿಕೆ, ಸೆಕ್ಷನ್ 352 ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡುವ ಉದ್ದೇಶದಿಂದ ಅವಮಾನ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಶಿಡ್ಲಘಟ್ಟ JDS ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಗೌಡ ದೂರಿನ ಮೇರೆಗೆ ಸೆಕ್ಷನ್ 352 ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡುವ ಉದ್ದೇಶದಿಂದ ಅವಮಾನ, ಸೆಕ್ಷನ್ 353/2 ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳು ಮಾಹಿತಿ ವದಂತಿ ಪ್ರಸಾರ ಅಡಿ ಕೇಸ್ ದಾಖಲಾಗಿದೆ. ಅಧಿಕಾರದ ಅಮಲಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವವರಿಗೆ ಈ ಬಂಧನ ಒಂದು ದೊಡ್ಡ ಎಚ್ಚರಿಕೆ. 14 ದಿನಗಳ ಕಾಲ ಪೊಲೀಸರ ಕಣ್ಣು ತಪ್ಪಿಸಿ ಓಡಾಡಿದವನಿಗೆ ಈಗ ಕೋರ್ಟ್ ಮತ್ತು ಜೈಲೇ ಗತಿಯಾಗಿದೆ. ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಬೆದರಿಕೆ ಹಾಕಿದ ಪುಡಾರಿಯ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ.